ನಮಸ್ತೆ ಗೆಳೆಯರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ GK ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೆ, ಈ ದಿನ ನಾನು 2017ರಲ್ಲಿ ನಡೆದಂತಹ SDA ಪರೀಕ್ಷೆಯಲ್ಲಿ ನಡೆದಂತಹ ಸಾಮಾನ್ಯ ಜ್ಞಾನದ ಪತ್ರಿಕೆಯನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ವಿಡಿಯೋನ ಉದ್ದೇಶ ಅಂದರೆ ಯಾವ ತೆರನಾದಂಥ ಪ್ರಶ್ನೆಗಳು ತಮಗೆ SDAಯಲ್ಲಿ ಅಪಿಯರ್ ಆಗಲಿದೆ ಒಂದು. ಎರಡನೇದು, ಇದರಲ್ಲಿ ಬರುವಂಥ ಪ್ರಶ್ನೆಗಳು ರಿಪೀಟ್ ಆಗುವಂಥ ಸಂಭವ ಇದೆ. ಹಾಗಾಗಿ ಇಂಥ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತೀವಿ. ಹಾಗೆ GK ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕೂಡ ತರಲಿದ್ದೀವಿ ಸ್ನೇಹಿತರೆ. ಹಾಗಾಗಿ ತಾವು ನಮ್ಮ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ನೋಡಿ, ಮೊದಲ ಪ್ರಶ್ನೆ ಇದೆ. ಏನಿದೆ ಮೊದಲ ಪ್ರಶ್ನೆ ಅಂತಂದರೆ, ಸ್ವತಂತ್ರ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತಂದರೆ ಸುಚೇತಾ ಕೃಪಲಾನಿಯವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ. ಹಾಗಾದರೆ ದ್ವಿಸದನ ಅಂದರೆ ಬೈಕ್ಯಾಮ್ರಲ್ ಅಂತ ಹೇಳ್ತಾರೆ. ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಒಂದು ಯಾವ ರಾಜ್ಯದಲ್ಲಿ ಇರುತ್ತೋ ಅದನ್ನು ಬೈಕ್ಯಾಮ್ರಲ್ ಅಥವಾ ವಿಧಾನಸಭೆ ಶಾಸನಸಭೆ ಅಂತ ಕರೀತಾರೆ. ನೋಡಿರಿ, ಪಂಜಾಬನ ಹೊರತುಪಡಿಸಿ ಬಿಹಾರದಲ್ಲಿ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಏನಿದೆ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇದೆ. ಹಾಗಾದರೆ ಇಲ್ಲಿ ಆಪ್ಷನ್ ಎಯನ್ನು ಬಿಟ್ಟು ಇರುವಂಥ ಆಪ್ಷನ್ಗಳು ಯಾವುದು? BCD ಅಂತ ಆಪ್ಷನ್ ನಂಬರ್ 2 ಇದೆ ನೋಡಿ, ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಕುತುಬ್ದಿನ್ ಐಬಕನ ಕಾಲದಲ್ಲಿ ಅದರ ನಿರ್ಮಾಣ ಆಗೋಕ್ಕೆ ಶುರು ಮಾಡ್ತು. ಆದರೆ ಅವನು ಅದನ್ನು ಮುಗಿಸೋ ಹೊತ್ತಿಗೆ ಅವನ ಅವನು ಅಲ್ಲಿ ಇರಲಿಲ್ಲ. ಅಂದರೆ ಇತಿಹಾಸದಿಂದ ಅವನು ಮರೆಯಾದ. ಅದನ್ನು ಪೂರ್ಣಗೊಳಿಸ್ತವನು ಯಾರು ಅಂತಂದರೆ ಅವನ ನಂತರ ಬಂದಂತಹ ಇಲ್ತಮಿಷ್ ಏನು ಮಾಡ್ತಾನೆ, ಕುತುಬ್ ಮಿನಾರನ ಈ ಗೋಪುರವನ್ನು ನಿರ್ಮಾಣ ಮಾಡ್ತಾನೆ. ಆ ಮೂಲಕ ಅದನ್ನು ಪೂರ್ಣಗೊಳಿಸ್ತಾನೆ. ಪೂರ್ಣ ಸ್ವರಾಜ್ಯವು ಕಾಂಗ್ರೆಸ್ನ ಗುರಿ ಅಂತ ಘೋಷಣೆ ಮಾಡೋ ಸಂದರ್ಭದಲ್ಲಿ ಯಾರು ಆಗಿನ ಅಧ್ಯಕ್ಷರಾಗಿದ್ದವರು ಯಾರು ಅಂತಂದರೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರ ಏನಾಗುತ್ತೆ, ಅವರ ಅವಧಿಯಲ್ಲಿ ಪೂರ್ಣ ಸ್ವರಾಜ್ಯವನ್ನು ಕಾಂಗ್ರೆಸ್ ಗುರಿ ಅಂತ ಘೋಷಣೆ ಮಾಡುತ್ತೆ. ಅದುವರೆಗೂ ಕೂಡ ಪೂರ್ಣ ಸ್ವರಾಜ್ಯ ಕಾಂಗ್ರೆಸ್ನ ಮೊದಲ ಉದ್ದೇಶ ಆಗಿರಲಿಲ್ಲ. ಹಾಗೆಯೇ ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಬೇರೆ ಬೇರೆ ನ್ಯಾಯಾಧೀಶರು ಸಂವಿಧಾನದ ಮೂಲಭೂತ ಅಂಗಗಳು ಅಂತ ಅಂದರೆ ಪ್ರಮುಖ ಅಂಶಗಳು ಅಂತ ಗುರುತಿಸೋ ಅಂಶಗಳನ್ನು ಪರಿಗಣಿಸಬೇಕು ಅಂತ ಯಾವ ಹೇಳಿಕೆಯಲ್ಲಿ, ಅಂದರೆ ಯಾವ ಕೇಸ್ನಲ್ಲಿ ಅದನ್ನು ಹೇಳಿದ್ದಾರೆ ಅಂದರೆ ಇಂದಿರಾ ವರ್ಸಸ್ ರಾಜ್ ನಾರಾಯಣ್ ಕೇಸಲ್ಲಿ ನೋಡಿ, ಕೆಲವು ಪ್ರಮುಖ ಕೇಸ್ಗಳಿದೆ. ಅದರಲ್ಲಿ ಮಿನರ್ವಾ ಮಿಲ್ಸ್ ಕೇಸ್, ಹಾಗೆ ಕೇಶವಾನಂದ ಭಾರತಿ ಕೇಸ್, ಹಾಗೆ ಗೋಕುಲ್ನಾಥ್ ವರ್ಸಸ್ ಪಂಜಾಬ್ ಕೇಸ್, ಇವುಗಳ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳಲಿದ್ದೇನೆ. ಯಾಕೆಂದರೆ ಇದ್ರ ಮೇಲೆ ಪ್ರಶ್ನೋತ್ತರಗಳು ಬರಲಿದೆ. ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ. ಚೌರಿ ಚೌರಾ ಪ್ರಸಂಗದ ನಂತರ ಪ್ರಮುಖವಾದಂಥ ಒಂದು ಚಳುವಳಿ ಗಾಂಧೀಜಿಯವರು ಹಿಂಪಡಿತಾರೆ. ಆ ಚಳುವಳಿ ಯಾವುದು ಅಂತಂದರೆ ಅಸಹಕಾರ ಚಳುವಳಿನ ಅವರೇನು ಮಾಡ್ತಾರೆ, ಹಿಂಪಡಿತಾರೆ. ಹಾಗಾಗಿ ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ಹಾಗೆಯೇ ಮುಂದಿನದು ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ, ಈ ಪೈಕಿ ಯಾವುದು ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ ಅಂತೆಲ್ಲ ಆಪ್ಷನ್ಸ್ ಇದೆ. ನೋಡಿ, ರಾಜ್ಯಪಾಲರು ಮಾಡ್ಬೋದಂಥ ಕಾರ್ಯಗಳು ಯಾವುದು? ಶಾಸನಾತ್ಮಕ ಕಾರ್ಯಗಳಲ್ಲಿ ಇದು ಬರೋದಿಲ್ಲ. ಅಂದರೆ ಶಾಸಕಾಂಗದ ಯಾವುದೇ ಸದನ, ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ತಿಗೆ ಅವರು ಸಂದೇಶವನ್ನು ಕಳಿಸ್ಬೋದು. ಹಾಗೆ ಸದನದ ಪರಿಗಣನೆ ಮತ್ತು ಅನುಮೋದನೆಗೆ ಕಳಿಸಲ್ಪಟ್ಟಂಥ ಮಸೂದೆಯನ್ನು ಅವರು ಮಂಜೂರಾತಿನೂ ಕೂಡ ನೀಡಬಹುದು. ಹಾಗೆ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿ ಅವರು ಮಾಡೋ ಹಾಗಿಲ್ಲ. ಹಾಗಾಗಿ ಅದು ಸರಿಯಾದ ಆಪ್ಷನ್ ಅಲ್ಲ. ಹಾಗೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ಮಸೂದೆಯನ್ನು ಕಳಿಸಿದರೆ ಅದನ್ನು ಕಾದಿರಿಸ್ಬೋದು. ಇದು ಕೂಡ ಅವ್ರು ಮಾಡ್ಬೋದು ಕೆಲಸ. ಈ 3 ಕೆಲಸವನ್ನು ಅವರು ಮಾಡ್ಬೋದು. ಆದರೆ ಇದು ಶಾಸನೀಯ ಕೆಲಸಗಳಲ್ಲಿ ಬರೋದಿಲ್ಲ. ಅಲ್ಲದೆ ಇದು ರಾಜ್ಯಪಾಲರ ಕೆಲಸವೂ ಕೂಡ ಅಲ್ಲ. ಮುಂದಿನ ಪ್ರಶ್ನೆ, ಅನುಚ್ಛೇದ 23(1) ಖಾತ್ರಿಪಡಿಸಲಾದಂಥ ಶೋಷಣೆ ವಿರುದ್ಧದ ಹಕ್ಕು ಯಾವ ಹಕ್ಕಿನ ವ್ಯಾಪ್ತಿಗೆ ಯಾವುದು ಬರೋದು ಅಂತಂದರೆ ನೋಡಿ, ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ. ನೋಡಿ, ಚುನಾವಣಾ ಕರ್ತವ್ಯಕ್ಕೆ ಒಬ್ಬ ಶಿಕ್ಷಕರು ನೇಮಿಸ್ತಾರೆ ಅಥವಾ ಸರ್ಕಾರಿ ನೌಕರರು ನೇಮಿಸ್ತಾರೆ ಅಥವಾ ಯಾವುದೇ ವ್ಯಕ್ತಿ ನೇಮಿಸಿದಾಗ ಅದು ಆ ವ್ಯಕ್ತಿಯ ಮೇಲೆ ಹೇರಬಹುದಂಥ ಶೋಷಣೆ ಅಂತ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಕರ್ತವ್ಯ. ಹಾಗಾಗಿ ಇದರಲ್ಲಿ ಅದು ಬರೋದಿಲ್ಲ. ಹಾಗಾಗಿ ಮಾನವ ಸಾಗಣೆ, ಹಾಗೆ ಅನೈತಿಕ ಕಸುಬಿಗೆ ವ್ಯಕ್ತಿಯನ್ನು ಬಲಪಡಿಸೋದು, ಹಾಗೆ ಬೇಗಾರ್, ಇವು ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ಬರೋದಾದರೂ ಚುನಾವಣಾ ಕರ್ತವ್ಯಕ್ಕೆ ಯಾರನ್ನಾದ್ರೂ ನೇಮಿಸೋದು ಇದರಲ್ಲಿ ಬರೋದಿಲ್ಲ. ಸುಲಭವಾದಂಥ ಉತ್ತರ ತಾವು ಗೆಸ್ ಮಾಡ್ಬೋದು.
ನ್ಯಾಯಾಂಗ ನಿಂದನೆ ನೋಡಿ, ನ್ಯಾಯಾಂಗ ನಿಂದನೆ ನೋಡಿ ಆಗುತ್ತೆ. ನ್ಯಾಯಾಂಗ ನಿಂದನೆ ಕುರಿತಾಗಿ ಇಲ್ಲೊಂದು ಹೇಳಿಕೆ ಇದೆ, ತಾವು ಪರಿಗಣಿಸಬೇಕು. ಎಲ್ಲಿ ಅಗತ್ಯ ಇದೆ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ ನೋಡಿ. ನ್ಯಾಯಾಂಗ ನಿಂದನೆ ಯಾವಾಗ ಆಗುತ್ತೆ ಅಂದರೆ, ಒಂದು ಕೋರ್ಟಲ್ಲಿ ಹಿಯರಿಂಗ್ ಆಗ್ತಾಯಿದೆ ಕೇಸ್. ಆ ಕೇಸ್ ಬಗ್ಗೆ ಪ್ರೀ ಅಕ್ಯುಪೇಷನಲ್ಲಿ ಅಂದರೆ ಪ್ರೀ ಅಕ್ಯುಪೈಡ್ ಆಗಿ ಒಂದು ಯಾವುದೋ ಹೇಳಿಕೆ ಕೊಟ್ಬಿಡೋದು, ಆ ಮೂಲಕ ಗೊಂದಲ ಕ್ರಿಯೇಟ್ ಮಾಡೋದು ನ್ಯಾಯಾಂಗ ನಿಂದನೆ ಆಗುತ್ತೆ ಕೋರ್ಟಲ್ಲಿ ಕೇಸ್ ಇದ್ದಾಗ. ಹಾಗೆ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ, ಅದನ್ನು ಉಲ್ಲಂಘನೆ ಮಾಡೋದು ಕೂಡ ನ್ಯಾಯಾಂಗ ನಿಂದನೆ. ಹಾಗೆ ನ್ಯಾಯಾಂಗವನ್ನು ಗೇಲಿ ಮಾಡೋದು, ನ್ಯಾಯಾಲಯಗಳನ್ನು ಗೇಲಿ ಮಾಡೋದು ಒಂದು. ಇಲ್ಲಿ ನ್ಯಾಯಾಲಯ ಅಂದ ತಕ್ಷಣ ನ್ಯಾಯಾಲಯ ಬಂತು, ಜಡ್ಜ್ಗಳು ಬಂದರು, ಅವ್ರನ್ನ ಗೇಲಿ ಮಾಡೋದು ಕೂಡ ನ್ಯಾಯಾಂಗ ನಿಂದನೆ. ಆದರೆ ಉಚ್ಚ ನ್ಯಾಯಾಲಯಕ್ಕೆ ಹೈಯರ್ ಅಪೀಲ್ ಹೋಗೋದು ಏನಾಗಲ್ಲ, ನ್ಯಾಯಾಂಗ ನಿಂದನೆ ಆಗೋದಿಲ್ಲ. ನೋಡಿ ಸ್ನೇಹಿತರೆ, ಸುಮಾರು 50 ಪ್ರಶ್ನೆಗಳನ್ನ ಬಿಡಿಸಲಿದ್ದೇನೆ. ತಾವು ಕೊನೆಯವರೆಗೆ ನೋಡ್ತೀರಿ, ಹಾಗೆಯೇ ಈ ವಿಡಿಯೋಗೆ ಒಂದು ಕಾಮೆಂಟ್ ಹಾಗೆ ಒಂದು ಲೈಕ್ ಹಾಕ್ತೀರಿ. ಈ ಮೂಲಕ ಮುಂದಿನ ವಿಡಿಯೋಗಳಿಗೆ ತಾವು ದಾರಿದೀಪ ಆಗ್ತೀರಿ. ಯಾಕಂತ ತಮ್ಮ ಕಾಮೆಂಟ್ ಹಾಗೆ ಲೈಕ್ಗಳು ಭಾಳ ಮುಖ್ಯ. ತಾವು ನೋಡ್ತಾ ಇದ್ದೀರಿ ಅಂತಂದಾಗ ನಾವು ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತೇವೆ. ಹಾಗಾಗಿ ಈ ಪೈಕಿ ಯಾವುದು ಕಾರ್ಯಾಚರಣೆಯ ವಿವರಣೆಗೆ ಶಾಸಕಾಂಗದಿಂದ ಒಳಪಡುವುದಿರುವುದು ನೋಡಿ. ಶಾಸಕಾಂಗದ ಮಿತಿಗೆ ಒಳಪಡದಿರುವಂತಹ ವಿಷಯ ಯಾವುದು ಅಂತ ಇದೆ. ಅವಿಶ್ವಾಸ ನಿರ್ಣಯ ತರಬಹುದು ಶಾಸಕಾಂಗದಲ್ಲಿ. ಪ್ರಶ್ನಾವಧಿ ಅವಧಿಯೂ ಕೂಡ ಇರುತ್ತೆ, ಗಮನ ಸೆಳೆಯುವ ಸೂಚನೆ ಇರುತ್ತೆ. ಆದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ತಾವು ರಾಜ್ಯ ಉಚ್ಚ ನ್ಯಾಯಾಲಯಗಳಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ಹೋಗ್ಬೋದು. ಅದಕ್ಕೂ ಶಾಸಕಾಂಗಕ್ಕೂ ಯಾವ ಒಂದು ಬಂಧ ಇಲ್ಲ, ಅದು ನ್ಯಾಯಾಂಗದ ಒಳಗಡೆ ಬರುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರವಲ್ಲ. ಹಾಗೆ ಬೈಕ್ಯಾಮ್ರಲ್, ಈ ಪೈಕಿ ಯಾವ ಕಾಯ್ದೆ ಭಾರತ ಶಾಸಕಾಂಗವನ್ನು 2 ಶಾಸಕಾಂಗ ಸಭೆಯುಳ್ಳದಾಗಿ ಅಂದರೆ ಬೈಕ್ಯಾಮ್ರಲ್ ಆಗಿ ಮಾಡಿದೆ? ಭಾರತದ ಶಾಸಕಾಂಗವನ್ನು ನೋಡಿ, ಭಾರತದ ಶಾಸಕಾಂಗವನ್ನು ಬೈಕ್ಯಾಮ್ರಲ್ ಮಾಡಿರುವಂತಹ ವ್ಯವಸ್ಥೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಭಾಳ ಸುಲಭವಾದ ಉತ್ತರ ತಾವು ಗುರುತಿಸ್ಬೋದು. ಯಾವುದು ಅಂದರೆ 1919 ಈ ಭಾರತ ಸರ್ಕಾರ ಕಾಯ್ದೆ ಏನಿದೆ ನೋಡಿ, ಈ ಕಾಯ್ದೆ ಏನು ಮಾಡಿತು, ನಮ್ಮಲ್ಲಿ ಶಾಸಕಾಂಗದಲ್ಲಿ ಈ ದ್ವಿಸಭೆಯನ್ನು ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆ 2 ಸಭೆಗಳನ್ನು ತರೋದಕ್ಕೆ ಕಾರಣ ಆಯಿತು. ಹಾಗೆಯೇ ಭಾರತ ಸರ್ಕಾರಕ್ಕೆ ಆರ್ಥಿಕ ವರ್ಷ ಅಂದರೆ ಯಾವುದು, ಇದು ಭಾಳ ಇಂಪಾರ್ಟೆಂಟ್. ಈಗ ಅದು ಚೇಂಜ್ ಆಗ್ತಾ ಇದೆ. ಆರ್ಥಿಕ ವರ್ಷದ ಪರಿಕಲ್ಪನೆ ಈಗ ಚೇಂಜ್ ಮಾಡ್ತಾ ಇದ್ದಾರೆ. ಹಾಗೆ ನೋಡೋದಾದರೆ ಆರ್ಥಿಕ ವರ್ಷ ಒಂದು ಏನಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ ದೇರ್ ಇಸ್ ಎ ವರ್ಡ್, ಅದನ್ನು ಹೇಳ್ತೇನೆ ನೆನಪು ಬಂದ ತಕ್ಷಣ. ಅದರಲ್ಲಿ ಯಾವುದು ಒಂದು ನಿರ್ದಿಷ್ಟ ಕ್ಯಾಲೆಂಡರ್ನ ಏಪ್ರಿಲ್ 1ನೇ ತಾರೀಕಿಂದ ಆರಂಭವಾಗಿ ಕ್ಯಾಲೆಂಡರ್ ವರ್ಷದ ಮಾರ್ಚ್ 31 ಅಂದರೆ ಒಂದು ವರ್ಷದ ಈ ವರ್ಷ ಏಪ್ರಿಲ್ 1ರಿಂದ ಒಂದು ಇಯರ್ ಸ್ಟಾರ್ಟ್ ಆಯ್ತು ಅಂದರೆ ಈಗ ಏಪ್ರಿಲ್ 1 ಇದೆ ನೋಡಿ. ಈ 2019 ಏಪ್ರಿಲ್ 1ರಿಂದ ಆ ಇಯರ್ ಆರ್ಥಿಕ ವರ್ಷ ಶುರುವಾಗುತ್ತೆ. ಅದು ಎಲ್ಲಿವರೆಗೆ ಇರುತ್ತೆ ಅಂದರೆ 2020 ಮಾರ್ಚ್ 31ರವರೆಗೂ ಇರುತ್ತೆ. ಇದು ಏನು ಆರ್ಥಿಕ ವರ್ಷ. ಈಗ ಅದು ಮುಂದೆ ಬದಲಾಗ್ತದೆ ಅಂತ ಹೇಳ್ತಾರೆ. ಜನವರಿ ಟು ಡಿಸೆಂಬರ್ ಎಂಡ್ವರೆಗೆ ಅಂತ ಹೇಳ್ತಾರೆ. ಜನವರಿ 1ರಿಂದ ಡಿಸೆಂಬರ್ ಎಂಡ್ವರೆಗೆ ಅಂತ ಮುಂದಿನ ವರ್ಷ ಮಾಡಲಿದ್ದಾರೆ ಅಂತ ಒಂದು ಘೋಷಣೆ ಆಗಿತ್ತು. ನೋಡೋಣ, ಲೆಟ್ಸಿ. ಅದುವರೆಗೂ ಇದು 2017ರ ಪತ್ರಿಕೆ, ಹಾಗಾಗಿ ನಾವು ಅದನ್ನೇ ಹೇಳ್ಬೋದು. ಈಗ ನೋಡಿ, ಆಪ್ಷನ್ ನಂಬರ್ 13 ಏನಿದೆ ನೋಡಿ, ಈ 13 ಸ್ವಲ್ಪ ಗೊಂದಲಮಯ ಆಗಿದೆ. ಯಾಕೆ ಅಂತಂದರೆ ಅದ್ರ ಬಗ್ಗೆ ಹೇಳ್ತೇನೆ. ಲೇಖಾನುದಾನವನ್ನು ನಾವು ನೀಡ್ತೀವಿ. ಲೇಖಾನುದಾನ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಲೇಖಾನುದಾನದಲ್ಲಿ ಏನಾಗುತ್ತೆ, ಭಾಳ ಸಿಂಪಲ್ಲಾಗಿ ಒಂದು ವಿಚಾರವನ್ನು ಹೇಳ್ತೇನೆ ಸ್ನೇಹಿತರೆ. ಈಗ ನೋಡಿ, ಲೇಖಾನುದಾನ ಅಂತ ಇಲ್ಲಿ ಕಾನ್ಸೆಪ್ಟ್ ಇದೆ. ಲೇಖಾನುದಾನ ಅಂದ್ರೇನು? ಭಾರತದ ಕ್ರೋಢೀಕೃತ ನಿಧಿ ಅಂತ ಲೇಖಾನುದಾನವನ್ನು ಕರೀತಾರೆ. ಗಿಲೋಟಿನ್ ಅನ್ನುವಂಥ ಮತ್ತೊಂದು ಟರ್ಮ್ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಗಿಲೋಟಿನ್ ಅಂದರೆ ಯಾವುದನ್ನು ಕೇಳ್ತಾರೆ ಅಂತಂದರೆ, ಅನುದಾನದ ಎಲ್ಲ ಬೇಡಿಕೆಗಳನ್ನು ಚರ್ಚೆ ಇಲ್ಲದೆ ಅನುಮೋದನೆಗೆ ಕೊಡುವ ಕೊನೆಯ ದಿನ. ನೋಡಿ, ಕೊನೆಯ ದಿನ ಏನು ಮಾಡ್ತಾರೆ, ಕೆಲವು ವಿಷಯಗಳ ಮೇಲೆ ಚರ್ಚೆಗೆ ಒಳಪಡಿಸೋದೇ ಇಲ್ಲ. ಅದರಲ್ಲಿ ಕೆಲವು ಮುಖ್ಯ ಉನ್ನತ ಹುದ್ದೆಯಲ್ಲಿರುವಂತಹ ಅವರ ಸಂಬಳ ಇರುತ್ತೆ, ಕೆಲವು ಅಂಶಗಳಿರುತ್ತೆ, ಅವುಗಳನ್ನು ಚರ್ಚೆಗೆ ಒಳಪಡಿಸೋದಿಲ್ಲ. ಅದು ಸರಿಯಾದ ಉತ್ತರ. ಗಿಲೋಟಿನ್ಗೆ ಅದು ಉತ್ತರ. ಅಂದರೆ ಬಿಗೆ 4. ಪ್ರಶ್ನಾವಧಿ, ಸಭಾಧ್ಯಕ್ಷರು ಮತ್ತು ಪ್ರಶ್ನಾವಧಿ ಅಂತ ಈ ಕೊನೆಯ 2 ಏನಿದೆಯಲ್ಲ, ಇವು ಸ್ವಲ್ಪ ಗೊಂದಲಕ್ಕೆ ಈಡು ಮಾಡ್ತಾಯಿದೆ. ಯಾಕಂದರೆ ಸಂಪೂರ್ಣವಾಗಿ ಕ್ವಶನ್ಸ್ಗಳು ಇಲ್ಲ. ಆದರೂ ಕೂಡ ಲೇಖಾನುದಾನ ಭಾರತ ಕ್ರೋಢೀಕೃತ ನಿಧಿ, ಗಿಲೋಟಿನ್ ಅನುದಾನದ ಎಲ್ಲ ಬೇಡಿಕೆಗಳನ್ನು ಚರ್ಚೆ ಇಲ್ಲದೆ ಅನುಮೋದನೆಗೆ ಕೊನೆಯ ದಿನ ಸಲ್ಲಿಸುವುದು ಅಂತ ಇದೆ. ಎಗೆ 3rd 1, ಹಾಗೆ ಬಿಗೆ 4th 1. ಎಗೆ 3rd 1,
ಬಿಗೆ ಫೋರ್ತ್ ಒನ್ ಇರೋಂಥ ಆಪ್ಷನ್ ಯಾವುದಿದೆ ಇದು ನಾವು ಹೇಳ್ತೀವಿ. ಯಾಕೆಂದರೆ ಕಂಪ್ಲೀಟಾಗಿ ಅದು ಕಂಪ್ಲೀಟ್ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದ್ರೂ ಹೇಳ್ತೀನಿ. ಪ್ರಶ್ನಾವಧಿಗೂ ಪಾರ್ಲಿಮೆಂಟ್ನ ಪ್ರಾರಂಭದ ದಿನ ಹಾಗೆ ಆ ಸದನವನ್ನು ಮುಂದೂಡುವುದು, ಇಲ್ಲಿ ಸದನವನ್ನು ಮುಂದೂಡೋದು ಅರ್ಜನಿಂಗ್ ಅಂತ ಹೇಳ್ತಾರೆ, ಅದು ಇಲ್ಲಿ ಕಾನ್ಸೆಪ್ಟೇ ಇಲ್ಲ. ಹಾಗಾಗಿ ಇರಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ನ್ಯಾಯಾಧೀಶರು, ಭಾರತದ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿದ್ದಾರೆ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದಂಥವ್ರು ಯಾರು? ನೋಡಿ, ಅವ್ರು ಯಾರಲ್ಲ, ನ್ಯಾಯಾಧೀಶರಾದಂಥ ಎಂ ಹಿದಾಯತುಲ್ಲಾ ಅವರು ಏನಾಗಿದ್ದರು ಅಂತಂದರೆ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಉಂಟು ಅವರು. ಹಾಗಾಗಿ ಅದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಏನಿದೆ ಅಂತಂದರೆ ನ್ಯಾಯಾಧೀಶರಾದರ ಆಯಿತು. ದೀನ್ ಇಲಾಹಿ ಇವರು ಅಕ್ಬರ್ ಸ್ಥಾಪಿಸಿದಂತಹ ಒಂದು ನೂತನ ಧರ್ಮ ದೀನ್ ಇಲಾಹಿ. ಹಾಗಾದರೆ ದೀನ್ ಇಲಾಹಿ ಕುರಿತಂಥ ಹೇಳಿಕೆಗಳು ಹೀಗಿದೆ. ದೀನ್ ಇಲಾಹಿ ಯಶಸ್ವಿ ಆಗದಿರಲು ಕಾರಣ ಏನು ಅಂತಂದರೆ ಅಕ್ಬರ್ನ ನಂತರ ಅವನು ಬಂದಂತಹ ಅವನ ಉತ್ತರಾಧಿಕಾರಿಗಳು ಆ ಧರ್ಮವನ್ನು ಪೋಷಿಸಲೇ ಇಲ್ಲ. ಇನ್ನೊಂದು ಧರ್ಮವನ್ನು ಒಪ್ಪಿಕೊಳ್ಳಲು ಮುಸ್ಲಿಮರಿಗೆ ಕಷ್ಟವಾಗಿದ್ದು. ಬಹಳ ಧರ್ಮ ಸಹಿಷ್ಣು ಅಂತ ಅಕ್ಬರನ್ನ ಕೊಂಡಾಡ್ತಾರೆ. ಅವನು ತಂದಂಥ ದೀನ್ ಇಲಾಹಿ ಉತ್ತಮ ಅಂಶಗಳನ್ನು ಒಳಗೊಂಡಿದ್ದರೂ ಕೂಡ ಮುಸ್ಲಿಮರು ಇದನ್ನು ಇಷ್ಟಪಡಲಿಲ್ಲ. ಇದನ್ನು ಸರಿಯಾಗಿ ಜನರಿಗೆ ಮನವರಿಕೆ ಮಾಡಿಕೊಳ್ಳಲು ಅಂದರೆ ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ಅಕ್ಬರ್ನಿಗೆ ಸಾಧ್ಯ ಆಗಲಿಲ್ಲ. ಇದು ಎಲ್ಲ ಹೇಳಿಕೆಗಳು ಸರಿಯೇ ಇದೆ, ಇತಿಹಾಸ ಓದೋರಿಗೆ ಗೊತ್ತಾಗುತ್ತೆ. ಹಾಗಾದರೆ ಇತಿಹಾಸದ ಪ್ರಶ್ನೆಗಳು ತಾವು ಅಧ್ಯಯನ ಮಾಡಬೇಕು ಅಂದರೆ ಡೀಟೇಲಾಗಿ ಓದಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದೀನ್ ಇಲಾಹಿ ಯಶಸ್ವಿ ಆಗದಿರಲು ಕಾರಣ ಅಂತಂದರೆ ಈ ಮೇಲಿನ ಎಲ್ಲ ಹೇಳಿಕೆಗಳು ಸರಿ. ABC ಸರಿ ಅಂತ ಹೇಳಿರೋದು ಯಾವುದು? ಇದು ರೈಟ್ ಆಪ್ಷನ್ ಅಲ್ವಾ? ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ಕೆಳಗೆ ನೀಡಿರೋ ಜೋಡಿಗಳಲ್ಲಿ ಗವರ್ನರ್ ಜನರಲ್ ಮತ್ತು ಅವರ ಹೆಸರು ಹಾಗೆ ಅವರ ಪ್ರಮುಖ ಪ್ರಯತ್ನಗಳನ್ನು ನೀಡಿದೆ. ಹಾಗಾದರೆ ಇಲ್ಲಿ ಯಾವ್ಯಾವ ಆಪ್ಷನ್ ಸರಿ ಇದೆ? ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರ ರೈಟ್, ವಿಲಿಯಂ ಬೆಂಟಿಂಗ್ ಮುದ್ರಣ ನೋ, ಹಾಗೆ ಚಾರ್ಲ್ಸ್ ಮೆಟ್ಕಾಫ್ ಇಂಗ್ಲೀಷ್ ಶಿಕ್ಷಣ ನೋ, ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಸರಿ. ಹಾಗಾಗಿ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಸರಿ ಇರೋವಂಥ ಆಪ್ಷನ್ ನೋಡೋಣ. ಆಪ್ಷನ್ ಎ ಮತ್ತು ಡಿ ಸರಿ ಇರೋದು ಆಪ್ಷನ್ ನಂಬರ್ 4. ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿ ಭಾರತದ ಸಂವಿಧಾನದಲ್ಲಿ ಕಲಂ 15(5) ಸೇರ್ಪಡೆ ಮಾಡಿತು? ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಸಗಿ ವಲಯದಲ್ಲಿ ಸಹ ಮೀಸಲಾತಿ ಒದಗಿಸೋದಕ್ಕೆ ಅಂದರೆ ನೋಡಿ, ಖಾಸಗಿ ಶಾಲೆಗಳಿರುತ್ತೆ, ಖಾಸಗಿ ಶಾಲೆಯಲ್ಲಿ ರಿಸರ್ವೇಷನ್ ಕೋಟಾ ಇಡಬೇಕು ಅಂತ 15(5) ಕಾಲಮು ಹೇಳುತ್ತೆ. ಹಾಗಾದರೆ ಯಾವ ತಿದ್ದುಪಡಿ ಈ ಅಂಶವನ್ನು ತಂತು ಅನ್ನೋವಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಭಾಳ ಹೇಳಬೇಕು ಅಂದರೆ 93ನೇ ತಿದ್ದುಪಡಿ ಮೂಲಕ. ಸಂವಿಧಾನದ ಬಗ್ಗೆ ಕೂಡ ತೀರಾ ನೀವು ಚೆನ್ನಾಗಿ ಕಲಿಬೇಕು. ಹಾಗಾಗಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಮೇಲೆ ಸುಮಾರು 15 ವಿಡಿಯೋಗಳನ್ನು ತಂದಿದ್ದೇನೆ. ಅವುಗಳು ನೋಡಿ, ಮುಂದಿನ ದಿನಗಳಲ್ಲಿ ಇನ್ನೂ ತರ್ತೇನೆ. ಹಾಗೆ ನಮ್ಮ ಚಾನಲ್ ಮೇಲೆ ಕೂಡ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಹೇಳಿಕೆಗಳನ್ನು ಗಮನಿಸಿ. ಆಹಾರ ಧಾನ್ಯವನ್ನು ಬೆಂಬಲ ಬೆಲೆಯಲ್ಲಿ ಪಡೆಯುವುದು ಅಂದರೆ ಏನರ್ಥ? ಅಂದರೆ ಕೃಷಿ ಬೆಲೆ ಸ್ಥಿರೀಕರಣದ ಬಗ್ಗೆ ಮಾತಾಡುತ್ತೆ. ಅಂದರೆ ಕೃಷಿ ಬೆಂಬಲ ಬೆಲೆ ಅನ್ನೋಕ್ಕಿಂತ ಕೃಷಿ ವಸ್ತುಗಳ ಮೇಲೆ, ಕೃಷಿ ಉತ್ಪನ್ನಗಳ ಮೇಲೆ ಬೆಲೆ ನಿಗದಿ ಮಾಡೋದು ಕೂಡ ಒಂದು. ರೈತರಿಗೆ ಪರಿಹಾರಾತ್ಮಕ ಬೆಲೆಯನ್ನು ದೊರೆಯೋದು. ಹಾಗೆಯೇ ಆಹಾರ ಧಾನ್ಯದ ಸಾರ್ವತ್ರಿಕ ದಾಸ್ತಾನು ನಿರ್ಮಾಣಕ್ಕೆ ಸಹಾಯ ಮಾಡೋದು ಅಂತ ಎಲ್ಲ ಅರ್ಥದಲ್ಲಿ ಬರುತ್ತೆ. ಹಾಗಾಗಿ ಈ ಆಪ್ಷನ್ಸ್ ಇರೋದು ಯಾವುದು? ಎ ಮತ್ತು ಬಿ ಮತ್ತು ಸಿ ಅಂತ ಇದೆ. ಇಲ್ಲಿ ನೋಡೋಣ. ಎ ಮತ್ತು ಬಿ ಮತ್ತು ಸಿ, ಇದೆಲ್ಲ ಸರಿಯಾದ ಇದೆ. ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ಅಂದರೆ 3 ಕೂಡ ಸರಿಯಿದೆ. ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ನಿಗಮ ನಿಯಮಿತದ ಮುಖ್ಯ ಉದ್ದೇಶಗಳು. ನೋಡಿ, ಮುಖ್ಯ ಉದ್ದೇಶಗಳನ್ನು ಕೂಡ ತಾವು ಫಾಲೋ ಮಾಡಬೇಕಾಗತ್ತೆ. ಯಾವುದೇ ಯೋಜನೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಡಿಟೇಲ್ಡ್ ಸ್ಟಡಿ ಭಾಳ ಮುಖ್ಯ ಸ್ನೇಹಿತರೆ. ಇವುಗಳೆಲ್ಲ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ನಿಗಮದ ನಿಯಮಿತ ಮುಖ್ಯ ಧ್ಯೇಯಗಳನ್ನು ನೋಡ್ತಾ ಇದ್ದಾರೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ದುರ್ಬಲರಾಗಿರುವ ವರ್ಗಗಳಿಗೆ ಗೃಹ ಸೌಲಭ್ಯ ನೀಡೋದು ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣದ ಒಂದು ಉದ್ದೇಶ. ಹಾಗೆಯೇ ಯೋಜನೆಯ ವೇಗ ಮತ್ತು ಜಾರಿ ಮತ್ತು ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಎಲ್ಲ ಯೋಜನೆಗಳಿಗೆ ಇರಬೇಕು ಅನ್ನೋದು ಒಂದು ಉದ್ದೇಶ ಇದ್ದೇ ಇರುತ್ತೆ. ಅದು ಕೂಡ ಸರಿಯಾದ ಉತ್ತರ. ಹಾಗೆ
ಫಲಾನುಭವಿಗಳಿಗೆ ಹಗರಣ ಮುಕ್ತವಾಗಿ ಹಂಚಿಕೆ ಮಾಡೋದು, ಹಾಗೆ ನಿರ್ಮಿತಿ ಕೇಂದ್ರಗಳನ್ನು ನಿರ್ಮಿಸೋದು, ಅದರ ಮೂಲಕ ಬೆಲೆ ನಿಗದಿಯನ್ನು ಮಾಡೋದು. ಈ ಎಲ್ಲ ಆಪ್ಷನ್ಸ್ ರೈಟೇ ಇದೆ. ಹಾಗಾಗಿ ಎಲ್ಲ ಆಪ್ಷನ್ಸ್ ರೈಟ್ ಇರೋವಂಥ ಆಪ್ಷನ್ ಯಾವುದು? ABCD, ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಸೂರ್ಯಗ್ರಹಣ ಹೇಗೆ ಉಂಟಾಗುತ್ತೆ? ಇದು ಬಹಳ ಸುಲಭ ಇದೆ. ನೋಡಿ, ಚಂದ್ರ ಏನು ಮಾಡ್ತಾನೆ, ಈ ಚಂದ್ರ ಅವನು ಸೂರ್ಯ ಮತ್ತು ಭೂಮಿ, ಸೂರ್ಯ ಮತ್ತು ಭೂಮಿ ಇವ್ರ ನಡುವೆ ಚಂದ್ರ ಬಂದಾಗ ಏನಾಗುತ್ತೆ ಅಂತಂದರೆ ಸೂರ್ಯ ಗ್ರಹಣ ಆಗುತ್ತೆ. ಈಸಿ ಕಾನ್ಸೆಪ್ಟ್. ಇಂಥ ಪ್ರಶ್ನೆಗಳು ಇರುತ್ತೆ. ಕಾಂಕ್ರೀಟ್ ರಸ್ತೆಗಿಂತಲೂ ಮಂಜುಗಡ್ಡೆಯ ಮೇಲೆ ನಡೆಯುವುದು ಕಠಿಣ, ಏಕೆಂದರೆ ಅಂತ ಆಪ್ಷನ್ ಇದೆ. ಕಾಂಕ್ರೀಟ್ ರಸ್ತೆಗಿಂತ ಮಂಜುಗಡ್ಡೆ ಮೇಲೆ ನಡೆಯೋದು ಕಠಿಣ. ಹೌದು, ಸವಾಲಿನ ಪ್ರಶ್ನೆ. ಯಾಕೆ ಅಂತಂದರೆ ಮಂಜುಗಡ್ಡೆ ಮತ್ತು ಪಾದಗಳ ನಡುವಿನ ಘರ್ಷಣೆ ಏನಿರುತ್ತೆ ಅದು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ಸಲೀಸಾಗಿ ಮಂಜುಗಡ್ಡೆ ಮೇಲೆ ಮನುಷ್ಯ ಜಾರ್ತಾನೆ. ಸ್ಕೇಟಿಂಗಿಗೆ ಭಾಳ ಉಪಯುಕ್ತ ಮಂಜುಗಡ್ಡೆ, ಆದರೆ ನಡೆಯೋದಕ್ಕೆ ಸೂಕ್ತ ಅಲ್ಲೇ ಅಲ್ಲ. ಹಾಗಾಗಿ ಮಿಲ್ಟ್ರಿಯಲ್ಲಿ ಕೂಡ ಶಾರ್ಪು ನೇಲ್ಸ್ ಇರೋವಂಥದ್ದನ್ನು ಹಾಕಿ ನಡೀತಾರೆ. ಅದು ಕೂಡ ಈಸಿನಿದೆ. ನೀರನಿ ದುಂಡಾಗಿರಲು ಕಾರಣ ಅಂತಂದರೆ ಮೇಲ್ಮೈ ಸೆಳೆತ. ಇದ್ರ ಬಗ್ಗೆ ಇತ್ತೀಚೆಗೆ ನಾನು ವಿಡಿಯೋನ ಪ್ರಸಾರ ಮಾಡಿದ್ದೆ. ಹಾಗೆ ಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಯಾವ ಭಾಗ ಗೋಚರ ಆಗುತ್ತೆ ಅಂದರೆ ಕೊರೋನಾ ಗೋಚರ ಆಗುತ್ತೆ. ಅವನಲ್ಲಿ ಭಾಗಗಳಿದೆ, ಅದರಲ್ಲಿ ಕರೋನಾ ಏನಾಗುತ್ತೆ ಕಣ್ಣಿಗೆ ಕಾಣುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತೆ. ಎಲ್ಲಿ ಯಾವ ವಾತಾವರಣದಲ್ಲಿ ಶಬ್ದ ಗರಿಷ್ಠ ವೇಗದಲ್ಲಿ ಚಲಿಸುತ್ತೆ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಉಕ್ಕು. ಇಲ್ಲೇನಾಗುತ್ತೆ ಶಬ್ದ ಗರಿಷ್ಠ ವೇಗವನ್ನು ತಲುಪುತ್ತೆ. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು. ಹಾಗೆ ಕಾಯದ ವೇಗವನ್ನು ದ್ವಿಗುಣಗೊಳಿಸಿದಾಗ ಅಂದರೆ ಮೂವಿಂಗ್ ಬಾಡಿದು ಆಕ್ಸಿಲರೇಟ್ ಮಾಡಿದಾಗ, ಅದನ್ನು ಡಬಲಿಂಗ್ ಮಾಡಿದಾಗ ಏನಾಗುತ್ತೆ ಅಂತ ಇಲ್ಲಿ ಆಪ್ಷನ್ಸು ಇದೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ಡಬಲ್ ಮಾಡಿದಾಗ ಸಂವೇಗ ಏನಾಗುತ್ತೆ ಅದು ಕೂಡ ಡಬಲ್ ಆಗುತ್ತೆ ಅಂತ ಆಪ್ಷನ್ಸ್ ಇದೆ. ಅದರ ಜೊತೆಗೆ ಇನ್ನೊಂದು ಆಪ್ಷನ್ಸನ್ನು ನಾವು ಯೋಚನೆ ಮಾಡಬೇಕು. ಅಲ್ಲದೆ ಚಲನಶಕ್ತಿ 4 ಪಟ್ಟಾಗುತ್ತೆ. ಸಂವೇಗ ದ್ವಿಗುಣ ಆಗುತ್ತೆ, ಓಕೆ. ಅದರ ಜೊತೆಗೆ ಚಲನಶಕ್ತಿ ಕೂಡ 4 ಪಟ್ಟಾಗುತ್ತೆ. ಹಾಗಾಗಿ ಬಿ ಮತ್ತು ಸಿ ಅಂತ ಹೇಳೋ ಆಪ್ಷನ್ ಇದು ರೈಟ್ ಆನ್ಸರ್. ಉಣ್ಣೆ ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಕಾರಣ ಏನು ಅಂತ ಪ್ರಶ್ನೆ ಇದೆ. ನಾವು ಸಾಕಷ್ಟು ಬಾರಿ ಇದನ್ನು ಉಡ್ತೀವಿ, ಅದರ ಯೋಚನೆ ಮಾಡೋದಿಲ್ಲ. ಯಾಕೆ ಅಂತಂದರೆ ನಮ್ಮನ್ನು ಬೆಚ್ಚಗಿಡೋ ಕಾರಣ ಅಂದರೆ ಉಣ್ಣೆ ದೇಹದಿಂದ ಉಷ್ಣಾಂಶವನ್ನು ತಪ್ಪಿಸಿಕೊಳ್ಳದಂತೆ. ನಮ್ಮಲ್ಲಿ ಬಾಡಿಯಲ್ಲಿರೋಂಥ ಉಷ್ಣಾಂಶ ಹೊರಗೆ ಹೋಗದೆ ಅದು ಏನು ಮಾಡುತ್ತೆ, ಉಣ್ಣೆ ಕಾಪಾಡುತ್ತೆ. ಈ ಮೂಲಕ ನಮ್ಮನ್ನು ಬೆಚ್ಚಗಿಡುತ್ತೆ. ಅದು ರೈಟ್ ಆನ್ಸರ್, ಆಪ್ಷನ್ ನಂಬರ್ 3. ಅಜಾತಶತ್ರು, ಈ ಅಜಾತಶತ್ರು ಯಾವ ರಾಜ್ಯದ ದೊರೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಹಾಗಾದರೆ ಇವನು ಯಾವ ರಾಜ್ಯದ ದೊರೆ ಅಂದರೆ ಇವನು ಮಗಧದ ದೊರೆಯಾಗಿದ್ದ ಅಜಾತಶತ್ರು. ಪ್ರಪಂಚದ ಇತಿಹಾಸದಲ್ಲಿ ರಕ್ತ ಮತ್ತು ಉಕ್ಕಿನ ಮನುಷ್ಯ ಅಂತ ಕರೆಯೋನು ಒಟ್ಟೋನ್ ಬಿಸ್ಮಾರ್ಕ್. ಯುರೋಪಿಯನ್ ಹಿಸ್ಟ್ರಿಯಲ್ಲಿ ತಾವು ನೋಡಬೇಕು. ಒಟ್ಟೋನ್ ಬಿಸ್ಮಾರ್ಕ್ ಏನಿದೆ, ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಅಥವಾ ಸಮಾನತೆ ಕೊಡಿಸ್ಕೊಡ್ತೀನಿ ಅಂತ ಹೇಳಿದ ಮಾತು ಇದೆ. ಹಾಗಾಗಿ ಅವನದು ಸರಿಯಾದ ಉತ್ತರ. ಹಾಗೆ 29ನೇ ಪ್ರಶ್ನೆಯನ್ನು ನಾವು ನೋಡೋಣ. 29ನೇ ಪ್ರಶ್ನೆಯಲ್ಲಿ ಏನಿದೆ, ಸೂಚಕಗಳನ್ನು ಗಮನಿಸಿ ಅಂತ ಇದೆ. ಈ ಸೂಚಕಗಳು ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ, ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ, ಅಧಿಕ ಜನನ ದರ ಮತ್ತು ಅಧಿಕ ಮರಣ ದರ, ಹೀಗೆ ಇದೆ. ಆರ್ಥಿಕ ಬೆಳವಣಿಗೆ ಗತಿಯನ್ನು ಆಧರಿಸಿ ಇವುಗಳ ಸರಿಯಾದ ಅನುಕ್ರಮಕ್ಕೆ ಏನು ಅಂತ ಇಲ್ಲಿ ಪ್ರಶ್ನೆ ಇದೆ. 29ನೇ ಪ್ರಶ್ನೆ ಸ್ವಲ್ಪ ಏನಿದೆ ಅಂದರೆ ಕ್ರಿಟಿಕಲ್ ಆಗಿದೆ. ಹಾಗಾದರೆ ಏನಿರಬೇಕು ಅಂದರೆ, ಸರಿಯಾಗಿ ಹೇಳಬೇಕು ಅಂದರೆ ಆರ್ಥಿಕತೆ ವೇಗವನ್ನು ಗುರುತಿಸೋದು, ಆರ್ಥಿಕ ಬೆಳವಣಿಗೆ ಗತಿಯನ್ನು ಆಧರಿಸಿ ಇವುಗಳ ಸರಿಯಾದ ಅನುಕ್ರಮಣಕ್ಕೆ ಅಂತಂದರೆ ಅಧಿಕ ಜನನ ದರ ಇರುತ್ತೆ, ಹಾಗೆ ಅಧಿಕ ಮರಣ ದರ ಇರುತ್ತೆ. ಹೌದ್ರಾ? ಆಪ್ಷನ್ ನಂಬರ್ ಸಿ ಫಸ್ಟ್ ಆಗುತ್ತೆ. ಹಾಗೆಯೇ ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ ಅಂದರೆ ಹೀಗೆ ಇರುತ್ತೆ. ಹಾಗೆಯೇ ಬಿ ಏನು, ಕಡಿಮೆ ಜನನ ದರ ಮತ್ತು ಕಡಿಮೆ ಮರಣ ದರ. ಮುಂದಿನ ಹೋಗೋಣ. ನೀಲ್ ದರ್ಪಣ್ ಈ ಕೃತಿಯನ್ನು ಬರೆದವರು ನೋಡಿ, ಪ್ರಮುಖ ಪುಸ್ತಕಗಳು, ಅವುಗಳನ್ನು ಬರೆದವ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗತ್ತೆ. ಈ ನೀಲ್ ದರ್ಪಣವನ್ನು ಬರೆದು ದೀನಬಂಧು ಮಿತ್ರ ಅವರು. ಮುಂದಿನ ಪ್ರಶ್ನೆ ಹೋಗ್ಬಿಡೋಣ. ನೋಡಿ,
ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವಂತಹ ಸಾಧನವನ್ನು ನಾವು ಏನಂತ ಕರಿತೀವಿ ಅನ್ನೋಂಥ ಪ್ರಶ್ನೆ ಇಲ್ಲಿದೆ. ಈಗ ಸರಿಯಾದ ಉತ್ತರ ಅದನ್ನು ಡೈನಮೋ ಅಂತಾರೆ. ಇದನ್ನು ಸಾಕಷ್ಟು ಬಾರಿ ಕೇಳಿದ್ದಾರೆ. ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಸ್ಥಳ ಎಲ್ಲಿದೆ? ಹಾಗಾದರೆ ಇದಕ್ಕೆ ಭಾಳ ಈಸಿ ಆದಂತೂ ಜಿನಿವಾದಲ್ಲಿದೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಕೇಂದ್ರ ಸ್ಥಾನ, ಕೇಂದ್ರ ಕಚೇರಿ ಅಂತಲೇ ಹೇಳ್ಬೋದು. ಪ್ರಖ್ಯಾತ ಆಂಗ್ಕರ್ ವಾಟ್ ಈ ದೇವಾಲಯ ಎಲ್ಲಿದೆ ಅನ್ನೋಂಥ ಪ್ರಶ್ನೆ. ಇದು ಕಾಂಬೋಡಿಯಾದಲ್ಲಿದೆ. ಅತ್ಯಂತ ಪ್ರಸಿದ್ಧ ದೇವಾಲಯ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಬೆಟ್ಟ ಇರೋದು ಎಲ್ಲಿ? ಇದು ಪ್ರಶ್ನೆ ನೋಡಿ. ನಮ್ಮಲ್ಲಿ ನಂದಿ ಬೆಟ್ಟ ಇದೆ, ಅದು ಚಿಕ್ಕಬಳ್ಳಾಪುರದಲ್ಲಿದೆ ಅನ್ನೋದು ಕೂಡ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹಣ ಪರಿವರ್ತನೆಯ ಪರಿಕಲ್ಪನೆ ಅದರ ಮೂಲ ರೂಪದ ಉಗಮವಾಗಿರೋದು ಎಲ್ಲಿದೆ ಅನ್ನೋಂಥ ಪ್ರಶ್ನೆ ಇಲ್ಲಿದೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಪ್ರಶ್ನೆ. ಹಣ ಪರಿವರ್ತನೆ ಪರಿಕಲ್ಪನೆ ಅದರ ಮೂಲ ರೂಪದ ಉಗಮವಾಗಿರೋದು ಎಲ್ಲಿ ಅಂದರೆ ಈ ಬ್ರೆಟನ್ ವುಡ್ಸ್ ಒಪ್ಪಂದದಲ್ಲಿ ಈ ಪರಿಕಲ್ಪನೆ ಬಂದಿದೆ. ಜಲ ವಿದ್ಯುತ್ ಯೋಜನೆಗಳು ಅವುಗಳ ಪಟ್ಟಿಯನ್ನು ನೀಡಿದ್ದಾರೆ. ಹಾಗಾಗಿ ಈ ಪಟ್ಟಿಯನ್ನು ತಾವು ನೋಡಿ. ಶರಾವತಿ, ಕಾಳಿ ನದಿ, ಹಾಗೆಯೇ ಮತ್ತು ಯಾವ್ದು ನದಿ ಇದೆ, ಕಾವೇರಿ ನದಿ, ಕೃಷ್ಣ ನದಿ, ಅವುಗಳ ಯೋಜನೆಗಳು ಕೂಡ ಇಲ್ಲಿದೆ. ಅದರ ಪಟ್ಟಿಯನ್ನು ನೋಡೋದಾದರೆ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಅಣೆಕಟ್ಟು ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಹಾಗಾದರೆ ಇದನ್ನು ನಾವು ನೋಡೋಣ. ಶರಾವತಿ ನದಿಗೆ ಅಡ್ಡಲಾಗಿ ಯಾವುದು ಕೊಟ್ಟಿದ್ದಾರೆ ಅಂತಂದರೆ ಮಹಾತ್ಮ ಗಾಂಧಿ ವಿದ್ಯುತ್ ಯೋಜನೆ ಇದೆ. ಹಾಗೆಯೇ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರೋದು ಸೂಪಾ ವಿದ್ಯುತ್ ಯೋಜನೆ ಕಾಳಿ ನದಿ ಕಟ್ಟಿದ್ದಾರೆ, ಕರೆಕ್ಟ್. ಕಾವೇರಿ ನದಿಗೆ ಅಡ್ಡನ್ನಾಗಿ ಕಟ್ಟಿರೋದು ಶಿವನ ಸಮುದ್ರವನ್ನು, ಕಾವೇರಿ ನದಿ ಶಿವನ ಸಮುದ್ರ. ಕೃಷ್ಣ ನದಿಗೆ ಆಲಮಟ್ಟಿ. ಹಾಗಾಗಿ ರೈಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ನಂಬರ್ 2. ಇವುಗಳ ಬಗ್ಗೆ ಒಂದು ವಿಸ್ತೃತವಾದ ಒಂದು ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೀವಿ ನಮ್ಮ ಚಾನಲ್ ಮೇಲೆ. ಮುಂದಿನ ಪ್ರಶ್ನೆ ಹೋಗೋಣ. ಕೈಗಾ ಅಣು ವಿದ್ಯುತ್ ಯೋಜನೆ ಯಾವ ನದಿಯ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ? ಬಹಳ ಪ್ರಮುಖವಾದ ಒಂದು ಪ್ರಶ್ನೆ. ಇದು ಕಾಳಿ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆ. ಕ್ರಯೋಜೆನಿಕ್ ಎಂಜಿನ್ಗಳ ಅನ್ವಯವನ್ನು ಇದರಲ್ಲಿ ಕಾಣಬಹುದು. ಯಾವುದರಲ್ಲಿ ಕ್ರಯೋಜೆನಿಕ್ ಎಂಜಿನ್ಗಳನ್ನು ಅನ್ವಯವನ್ನು ನಾವು ಕಾಣ್ಬೋದು ಅಂತಂದರೆ ರಾಕೆಟ್ ತಂತ್ರಜ್ಞಾನದಲ್ಲಿ ಇದನ್ನು ಬಳಸಲಾಗುತ್ತೆ. ಕ್ರಯೋಜೆನಿಕ್ ಇಂಜಿನ್ ತತ್ವವನ್ನು, ಇದರ ಅನ್ವಯವನ್ನು ಅಲ್ಲಿ ಬಳಸಲಾಗುತ್ತೆ. ಹಾಗೆಯೇ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸೋದಾದರೆ ಹೇಳಿಕೆ ನೋಡಿ. 1602ರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ಅಕ್ಬರ್ ನಿರ್ಮಿಸಿದನು. ಹಾಗೆ ಗುಜರಾತ್ನ ವಿಜಯದ ಸ್ಮಾರಕವಾಗಿ ಅಕ್ಬರ್ನು ಬುಲಂದ್ ದರ್ವಾಜವನ್ನು ನಿರ್ಮಿಸಿದನು ಅಂತ ಇಲ್ಲಿ ಹೇಳಿದ. ಅಂದರೆ ಗುಜರಾತ್ನ ವಿಜಯದ ಸ್ಮಾರಕವಾಗಿ ಬುಲಂದ್ ದರ್ವಾಜ ನಿರ್ಮಾಣ ಆಯಿತು, ಅದು ಫತೇ ಸಿಕ್ರಿಯಲ್ಲಿ ಆಯಿತು ಇಂಥ ಆಪ್ಷನ್ ನಂಬರ್. ಇದಕ್ಕೆ ಎ ಹೇಳಿಕೆ ಇದೆ, ಹಾಗೆ ಬಿ ಇದೆ. ಹಾಗಾದರೆ ಈ ಹೇಳಿಕೆಗಳನ್ನು ನಾವು ಗಮನಿಸೋದಾದರೆ ಯಾವುದು ನಿಮಗೆ ಸರಿ ಅಂತ ಅನಿಸುತ್ತೆ ಅಂದರೆ ನೋಡಿ, ಗುಜರಾತ್ನ ವಿಜಯ ಸ್ಮಾರಕವಾಗಿ ಅಕ್ಬರ್ನು ಬುಲಂದ್ ದರ್ವಾಜ ನಿರ್ಮಿಸಿದನು ಅನ್ನುವಂಥ ಈ ಹೇಳಿಕೆ ಸರಿಯಾಗಿದೆ, ಆದರೆ ಇದು ತಪ್ಪಾಗಿದೆ. ಆಗೋದ್ರಿಂದ ಸರಿಯಾದ ಉತ್ತರ ಯಾವುದು ಅಂದರೆ ಬಿ ಮಾತ್ರ ಸರಿ. ಇದು ಸರಿಯಾದ ಉತ್ತರ. ಹಾಗೆ ಭಾರತದಲ್ಲಿ ದಶಮಾಂಶ ಹಣದ ಕರೆನ್ಸಿ ಪದ್ಧತಿ ಬಳಕೆ ಆರಂಭವಾಗಿದ್ದು ಎಷ್ಟರಲ್ಲಿ ಅಂತ ಪ್ರಶ್ನೆ ಇದೆ. 1957 ಏಪ್ರಿಲಲ್ಲಿ ಇದು ಆರಂಭವಾಯಿತು. ಇಂಗ್ಲೆಂಡ್ನ ನೂತನ ಪ್ರಧಾನಮಂತ್ರಿ ಶ್ರೀಮತಿ ತೆರೆಸಾ ಮೇ ಇವರು ಯಾವ ಪಾರ್ಟಿಯವರು ಅಂತ ಅಲ್ಲಿ ಪ್ರಶ್ನೆ ಇದೆ. ಇವರು ಯಾರು ಅಂತಂದರೆ ಕನ್ಸರ್ವೇಟಿವ್ ಪಕ್ಷದವರು ಅಂತ ಹೇಳ್ಬೋದು. ಹಾಗೆಯೇ 42ನೇ ಪ್ರಶ್ನೆ ನೋಡಿ. 42ನೇ ಪ್ರಶ್ನೆ ಏನಿದೆ, ಈ 4 ಹೇಳಿಕೆಗಳಿದೆ. 4 ಹೇಳಿಕೆಗಳ ಜೊತೆಗೆ ಏನಿದೆ ಅಂತಂದರೆ ಆಪ್ಷನ್ಸ್ ಕೂಡ ಇದೆ. ಆ್ಯಕ್ಚುಲಿ 2 ಹೇಳಿಕೆ ಇದೆ. ಮಾನವನ ಬೆಳವಣಿಗೆ ಸೂಚ್ಯಂಕ, ಜೀವನ ನಿರೀಕ್ಷಣೆ ಆ್ಯಕ್ಚುಲಿ ಶೈಕ್ಷಣಿಕ ಸಾಧನೆ, ತಲಾದಾಯ, ಜೀವನ ಮಟ್ಟ ಸೂಚ್ಯಂಕಗಳ ಮೇಲೆ ಆಧಾರಿತವಾಗಿದೆ ಅಂತ ಅದು ಒಂದು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಪರ್ಯಾಯ ಸೂಚಕವಾಗಿದೆ ಅಂತ 2 ಇದೆ. ಇಲ್ಲಿ ಸರಿಯಾಗಿ ನೋಡೋದಾದರೆ ಇದು ರಾಂಗ್ ಆಗುತ್ತೆ, ಇದು ರೈಟ್ ಇದೆ. ಅದು ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಒಂದು ಪರ್ಯಾಯ ಸೂಚಕ ಅಂತ ನಾವು ಹೇಳ್ಬೋದು. ಹಾಗಾದರೆ ಆಪ್ಷನ್ ನಂಬರ್ ಬಿ ಮಾತ್ರ ಸರಿ. ಗಟ್ಟಿಯಾದ ಹಣ ಎಂಬುದಾಗಿ ವ್ಯಾಖ್ಯಾನಿತವಾಗಿದೆ. ಹಾಗಾದರೆ ಇದರ ಕುರಿತಾಗಿ ಕೆಲವು ಹೇಳಿಕೆಗಳಿದೆ. ಅದರಲ್ಲಿ ಯಾವ ಹೇಳಿಕೆ ಸರಿ ಇದೆ ಅನ್ನೋದನ್ನು ನೋಡೋಣ.
ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಪ್ರಯಾಸಕರವಾಗಿ ಉಪಯೋಗವಾಗುವಂಥದ್ದು, ಅಂದರೆ ಹೆಚ್ಚಾಗಿ ಇದನ್ನು ಬಳಕೆ ಆಗಲ್ಲ ಅನ್ನೋಂಥ ಒಂದು. ಯುದ್ಧದ ಸಮಯದಲ್ಲಿ ಬಳಸಲಾಗುವುದು ಅಂತ ಒಂದು. ಹಾಗೆಯೇ ಅದು ತನ್ನ ಮೌಲ್ಯವನ್ನು ಬಹಳ ಶೀಘ್ರವಾಗಿ ಕಳೆದುಕೊಳ್ಳುವುದು ಅಂತ ಒಂದು. ಅಕಸ್ಮಾತ್ವಾಗಿ ಅಪಮೌಲ್ಯವಾಗುವಂಥದ್ದಲ್ಲ ಅಥವಾ ಮೌಲ್ಯದಲ್ಲಿ ಹೆಚ್ಚು ಏರಿಳಿತವಾಗುವುದು ಮತ್ತು ವಿದೇಶಿ ವಿನಿಮಯದಲ್ಲಿ ಅಧಿಕ ದ್ರವ್ಯವಾಗಿರುವುದು ಅಂತ ಏನು ಆಪ್ಷನ್ಸ್ ಇದೆ ಇದು ರೈಟ್ ಆನ್ಸರ್. ಅಂದರೆ ತಕ್ಷಣ ಅದನ್ನು ಅಪಮೌಲ್ಯ ಮಾಡೋದಕ್ಕೆ ಅದಕ್ಕೆ ಸಾಧ್ಯನೇ ಇಲ್ಲ. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಇನ್ನೊಂದು 4-5 ಪ್ರಶ್ನೆ ತಗೊಳ್ತೀನಿ ಸ್ನೇಹಿತರೆ. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಏನಿದೆ ಬಹಳ ಪ್ರಮುಖವಾದಂಥ ವಿಟಮಿನ್ ಯಾವುದು ಸಹಾಯ ಮಾಡುತ್ತೆ ಅಂದರೆ ವಿಟಮಿನ್ ಕೆ ಏನಿದೆ ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಸಹಾಯವನ್ನು ಮಾಡುತ್ತೆ. ಹಾಗೆ ಸಾರ್ಕ್, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಏನಿದೆ, ಈ ಕೆಳಕಂಡ ರಾಷ್ಟ್ರಗಳಲ್ಲಿ ಯಾವ ಸಂಸ್ಥಾಪಕ ಸದಸ್ಯರುಗಳಲ್ಲಿ ಯಾವ ರಾಷ್ಟ್ರ ಸಂಸ್ಥಾತ್ಮಕ ಅಂದರೆ ಫೌಂಡಿಂಗ್ ನೇಷನ್ ಯಾವುದು ಅಲ್ಲ ಅಂತ ಇಲ್ಲಿ ಪ್ರಶ್ನೆ ಇದೆ ನೋಡಿ. ಅಫ್ಘಾನಿಸ್ತಾನ ನಂತರ ಬಂದು ಸೇರುತ್ತೆ, ಹಾಗಾಗಿ ಇದಲ್ಲ. ಆರಂಭದಲ್ಲಿ ಮಯನ್ಮಾರ್, ಮಾಲ್ಡೀವ್ಸ್ ಮತ್ತು ಭೂತಾನ್ ಇರುತ್ತೆ. ಹಾಗೆ ಮಧ್ಯಯುಗದ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ನೋಡಿ, ಏನೆಲ್ಲ ಕೃತಿಗಳನ್ನ ನೋಡಿದ್ವಿ, ಇದೊಂದು ಕೂಡ. ಇದು ರಾಜತರಂಗಿಣಿ ಏನಿದೆಯಲ್ಲ, ಇದು ಮೊದಲ ಸಂಸ್ಕೃತದಲ್ಲಿ ಅಂದರೆ ಮಧ್ಯಯುಗದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ಅಂತ ಹೇಳ್ಬೋದು. ಹೀಗೆ ಪಟ್ಟಿ ಇದೆ. ಈ ಪಟ್ಟಿಗಳನ್ನು ನೋಡೋದಾದರೆ ಯಾರ್ಯಾರು ಯಾವ್ಯಾವ ಪುಸ್ತಕವನ್ನು ಬರೆದ್ರು ಅಂತ ಇಲ್ಲೊಂದು ಪಟ್ಟಿ ಇದೆ. ಈ ಪಟ್ಟಿಯನ್ನು ತಾವು ನೋಡಿ ಸ್ನೇಹಿತರೆ. ಅರುಂಧತಿ ರಾಯ್, ಹಾಗೆ ಅರವಿಂದ್ ಅಡಿಗ ಅವರು, ಮತ್ತು ರಸ್ಕಿನ್ ಬಾಂಡ್ ಅವರು, ಹಾಗೆ ಖುಷ್ವಂತ್ ಸಿಂಗ್ ಅವರು ಯಾರ್ಯಾರು ಯಾವ್ಯಾವ ಪುಸ್ತಕ ಬರೆದ್ರು ಅಂತ ಇಲ್ಲಿ ಪ್ರಶ್ನೆ ಇದೆ ನೋಡಿ. ಅರುಂಧತಿ ರಾಯ್ ಅವ್ರದ್ದು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಏನಿದೆಯಲ್ಲ, ಅದಕ್ಕೆ ಅವರಿಗೆ ಪ್ರಶಸ್ತಿ ದೊರಕಿದೆ. ಬೂಕರ್ ಪ್ರಶಸ್ತಿ, ಆಮ್ ಐ ರೈಟ್, ಐ ಥಿಂಕ್ ಅದು ಸಿಕ್ಕಿದೆ. ಹಾಗೆ ಅರವಿಂದ್ ಅಡಿಗ ಅವರಿಗೆ ದಿ ವೈಟ್ ಟೈಗರ್, ಇದು ಅವರ ಪ್ರಮುಖ ಪ್ರಶಸ್ತಿ. ರಸ್ಕಿನ್ ಬಾಂಡ್ ಅವ್ರದ್ದು ಹೇಳಬೇಕಾದ್ರೆ ದಿ ಬ್ಲೂ ಆಂಬ್ರೆಲಾ. ಹಾಗೆಯೇ ಖುಷ್ವಂತ್ ಸಿಂಗ್ ಅವರು ಟ್ರೈನ್ ಟು ಪಾಕಿಸ್ತಾನ್ ಅಂತ ಇದೆ. ವಾಜಪೇಯಿ ಕಾಲದಲ್ಲಿ ಪಾಕಿಸ್ತಾನಕ್ಕೆ ಟ್ರೈನ್ ಬಿಟ್ಟಿದ್ದರು, ಆ ಟೈಮ್ನಲ್ಲಿ ಅವರು ಬರೆದಂಥ ಪುಸ್ತಕ ಖುಷ್ವಂತ್ ಸಿಂಗ್ ಅವರು ಟ್ರೈನ್ ಟು ಪಾಕಿಸ್ತಾನ್ ಅಂತ ಇದೆ. ಹಾಗಾಗಿ ಈ ಎಲ್ಲ ಹೇಳಿಕೆಗಳು ಸರಿಯಾಗಿರೋವಂಥದ್ದು ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಮತ್ತೆ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ನಾವು ಪರಿಗಣಿಸಬೇಕು, ಅದರ ಮೇಲೆ ನಾವು ನಿರ್ಧಾರಕ್ಕೆ ಬರಬೇಕು. ಪರಿಸರ ಮತ್ತು ಅಭಿವೃದ್ಧಿಗಳ ಮೇಲಿನ ವಿಶ್ವಸಂಸ್ಥೆ ಸಮಾವೇಶ ಬ್ರೆಜಿಲ್ನ ರಿಯೋ ಡಿ ಜೆನಿರೋದಲ್ಲಿ ನಡೆಯಿತು. ಇದು ಪ್ರಚಲಿತ ಘಟನೆಗಳಲ್ಲಿ ಇದೆ. ಹಾಗೆಯೇ ಮತ್ತೊಂದು ಪ್ರಶ್ನೆ ಆ್ಯಕ್ಚುಲಿ ಅದರ ಕಂಟಿನ್ಯೂ ಪಾರ್ಟು. 1992 ರಿಯೋ ಡಿ ಜೆನಿರೋ ಶೃಂಗದ ಮುಖ್ಯ ಸೂಚಿ ಪತ್ರಣ ಎಂದರೆ ಸುಸ್ಥಿರ ಅಭಿವೃದ್ಧಿ. 21ನೇ ಶತಮಾನದಲ್ಲಿ ಸುಸ್ಥಿರ ಅಭಿವೃದ್ಧಿ ಸಾಧನೆ ಮಾಡೋದು ಅಲ್ಲಿದ್ದಂತಹ ಒಂದು ಹೇಳಿಕೆ. ಹಾಗಾದರೆ ಎರಡೂ ಕೂಡ ಸರಿ ಇವೆ. ಯಾವುದು ಸರಿ ಅಂದರೆ ಎರಡೂ ಕೂಡ ಏನಿದೆ ಸರಿ ಇದೆ, ಹಾಗೆ ಅದು ರೈಟ್ ಆನ್ಸರ್. ಇನ್ನೊಂದು ಪ್ರಶ್ನೆ, ಕೆಳಗಿನ ವಿದ್ಯಮಾನಗಳ ಸರಿಯಾದ ಕಾಲಾನುಕ್ರಮವನ್ನು ನಾವು ಬರೆಯೋದಾದರೆ ಯಾವ ವಿದ್ಯಮಾನಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ನಾವು ಬರಿಬೋದು ಅಂತ ಇಲ್ಲಿದೆ ನೋಡಿ. ಹೆಚ್ಚು ಕಮ್ಮಿ ಈ ಎಲ್ಲ ಘಟನೆಗಳು ಕೂಡ 1930ರ ಹಂತದಲ್ಲಿ ನಡೆದಿದ್ದು. 1930 ಹಂತದಲ್ಲಿ ಅಂತಂದರೆ ಗಾಂಧಿ ಇರ್ವಿನ್ ಒಪ್ಪಂದ ಇದೆ ನೋಡಿ. ಈ ಗಾಂಧಿ ಇರ್ವಿನ್ ಒಪ್ಪಂದ ಇದು ಯಾವಾಗ ನಡೆದಿತ್ತು ಅಂತಂದರೆ 5 ಮಾರ್ಚ್ 1930, 5 ಮಾರ್ಚಲ್ಲಿ ನಡೆಯುತ್ತೆ. 1930ರಲ್ಲೇ ಇದು ನಡೆಯುತ್ತೆ. ಹಾಗೆಯೇ ನಾಗರಿಕ ಉಲ್ಲಂಘನೆಯ ಚಳವಳಿ ಏನಿದೆ ಅಲ್ಲ, ಈ ನಾಗರಿಕ ಉಲ್ಲಂಘನೆ ಚಳವಳಿ ಇದು ಯಾವ ನಡೀತು ಅಂತಂದರೆ 12 ಮಾರ್ಚಲ್ಲಿ ನಡೆಯಿತು, 12 ಮಾರ್ಚ್ 1930. ಹಾಗೆಯೇ ಭಗತ್ ಸಿಂಗ್, ರಾಜ್ಗುರು ಹಾಗೆ ಸುಖದೇವ್ ಇವರ ಮರಣದಂಡನೆ ಆಗುತ್ತೆ ಲಾಹೋರ್ನ ಜೈಲಿನಲ್ಲಿ. ಇದು ಕೂಡ 23 ಮಾರ್ಚಲ್ಲಿ ನಡೆಯುತ್ತೆ, 23 ಮಾರ್ಚ್. ಆದರೆ ಈ ನೆಹರು ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಅದು ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ ಅಂದರೆ ಪಕ್ಕಾ ಡೇಟ್ ಇಲ್ಲ. ಹಾಗಾಗಿ ಇದನ್ನು ನಾವು ಕಂಪ್ಲೀಟಾಗಿ ಯಾವ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ, ಅದನ್ನು ತಾವು ಸ್ಟಾರ್ ಆಗಿ ಇಟ್ಕೋಬೋದು. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗೆ ನೀಡಿರುವ ವಿವರಣೆಯಿಂದ ಜನಸಂಖ್ಯಾಶಾಸ್ತ್ರೀಯ ಡಿವಿಡೆಂಟನ್ನು ಉತ್ತಮವಾಗಿ ಹೇಗೆ ಅರ್ಥ ಮಾಡಿಕೊಳ್ಬೋದು ಅಂತ ಇಲ್ಲಿ 50ನೇ ಪ್ರಶ್ನೆ ಇದೆ. 50ನೇ ಪ್ರಶ್ನೆಯ ಜೊತೆಗೆ ಇವತ್ತಿನ ತರಗತಿಯನ್ನು ಎಂಡ್ ಮಾಡ್ತಾಯಿದ್ದೀವಿ. ಒಂದು ಜನಸಂಖ್ಯೆಯಲ್ಲಿ ಕಾರ್ಯಶೀಲ ವಯಸ್ಸಿನ ಜನರ ಏಳಿಗೆಯ ಪಾಲಿನುಂಟಾದಂಥ ಆರ್ಥಿಕ ಬೆಳವಣಿಗೆಯ ದರದಲ್ಲಿ ಏರಿಕೆ. ಅಂದರೆ ನೋಡಿ, ಜನಸಂಖ್ಯೆ ಶಾಸ್ತ್ರೀಯ ಡಿವಿಡೆಂಟನ್ನು ಉತ್ತಮವಾಗಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ
ಆ ದೇಶದಲ್ಲಿ ಯುವ ಜನರಿಂದ ಎಷ್ಟು ಪಾಲು ಆರ್ಥಿಕತೆಗೆ ಕಾರಣವಾಯಿತು ಅನ್ನೋಂಥ ಈ ಹೇಳಿಕೆ ಏನಿದೆಯಲ್ಲ ಇದು ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, ಸುಮಾರು ಸುದೀರ್ಘವಾಗಿ 50 ಪ್ರಶ್ನೆಗಳನ್ನು ತಂದಿದ್ದೀವಿ. ಈ ಮುಂದಿನ ಭಾಗದಲ್ಲಿ ಇನ್ನೂ 50 ಪ್ರಶ್ನೆಗಳನ್ನು ತರ್ತೇವೆ. ಕೊನೆಯವರೆಗೆ ನೋಡಿರುವಂತಹ ದಿಗ್ಗಜರಿಗೆ ನಾನು ದೊಡ್ಡ ಸಲಾಮ್. ಯಾಕಂತಂದರೆ 30 ನಿಮಿಷಗಳ ಕಾಲ ಯಾರೂ ಕೂಡ ಏನು ಮಾಡೋದಕ್ಕಾಗಲ್ಲ, ಸ್ಟ್ರೈನ್ ಮಾಡಿ ನೋಡ್ಕೊಳೋಕ್ಕಾಗಲ್ಲ. ಯಾರು ನೋಡಿದಿರಿ ಅವರು ಆ್ಯಕ್ಚುಲಿ ದಿಗ್ಗಜರೇ. 30 ನಿಮಿಷ ಆಗಿದೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಹಾಗೆಯೇ ಈ ಕೆಲವು ಅಂಶಗಳೇನಿದೆ, ಕೆಲವು ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇದೆ. ಸೊ ಕೀಪ್ ವಾಚಿಂಗ್ ದೆಮ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಶೇರ್ ಟು ಯುವರ್ ಫ್ರೆಂಡ್ಸ್. ದಿಸ್ ವಿಡಿಯೋನ ನೀವು ಕೆಳಗಡೆ ಶೇರ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಶೇರ್ ಮಾಡ್ತೀರಾ ಅಂತ ಭಾವಿಸ್ತೇನೆ.